ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೀ ಗೋಕುಲ್ ಕಾರ್ವಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಗ್ರೀನರೀಸ್ ಮತ್ತು ನಿಮಗೆ ಈ ಕಬ್ಬಿನ ಗದ್ದೆ ಮತ್ತು ತೆಂಗಿನ ಮರದ ತೋಟಗಳು ಈ ಥರ ಎಲ್ಲ ನೀವು ನೋಡ್ತಾ ಹೋಗ್ತಿರ್ಬೋದು ಇವಾಗ ಈ ವಿಡಿಯೋದಲ್ಲಿ. ಇವೆಲ್ಲವನ್ನು ನೋಡ್ತಾ ನಿಮಗೂ ಅನಿಸಿರ್ಬೋದು ನಾವು ಯಾವ ಕಡೆಗೆ ಹೋಗ್ತಾ ಇದ್ದೀವಿ ಅಂತ. ನೋಡಿ, ಈ ಕಬ್ಬಿನ ಗದ್ದೆನೇ ನೋಡ್ತಾ ಹೋದ್ರೇ ಗೊತ್ತಾಗುತ್ತೆ. ಮಂಡ್ಯ, ಮದ್ದೂರು ಈ ಕಡೆ ಎಲ್ಲ ಬರುವ ಗ್ರೀನರೀಸ್ಗಳು ಇದೇ ಥರ ಇರುತ್ತೆ ಅಲ್ವಾ. ಈ ಹಸಿರು ಗಿರಿವನಗಳ ಮಾಲೆಯನ್ನು ನೋಡ್ತಾ ಹೋಗ್ತಿದ್ದಂತೆ ಸಮಯ ಕಳೆದಿದ್ದೇ ಗೊತ್ತಾಗಿಲ್ಲ. ಮೈಸೂರು ರೈಲ್ವೆ ಸ್ಟೇಷನ್ ಬಂದಿದ್ದು ಗೊತ್ತಾಗಿಲ್ಲ ಸ್ನೇಹಿತರೆ. ಇಷ್ಟು ಬೇಗ ನಾವು ಮೈಸೂರಿಗೆ ಬಂದೇ ಬಿಟ್ವಿ ಅಂತ ಅನಿಸ್ತು. ಹೌದು ಸ್ನೇಹಿತರೆ, ಇವತ್ತಿನ ಈ ವಿಡಿಯೋವನ್ನು ನಾನು ಪಾರಂಪರಿಕ ನಗರ ಅಥವಾ ಅರಮನೆಗಳ ನಗರಿ ಎಂದು ಕರೆಯಲ್ಪಡುವಂತಹ ಮೈಸೂರಿನಿಂದ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ, ಈ ರೈಲ್ವೆ ನಿಲ್ದಾಣದ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಮುಂದ್ಗಡೆನೂ ವೆಲ್ಕಮ್ ಟು ಮೈಸೂರು ಅಥವಾ ಮೈಸೂರಿಗೆ ಸುಸ್ವಾಗತ ಅನ್ನೋ ಬೋರ್ಡ್ ಕೂಡ ಇದೆ. ಅದು ಸಹ ರೈಲ್ವೆ ಸ್ಟೇಷನ್ ಸರೌಂಡಿಂಗ್ನಲ್ಲೇ ಇರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆದರೆ ನಾವು ರೈಲ್ವೆ ಸ್ಟೇಷನ್ ಹೊರಗಡೆ ಬರುವಾಗ ಮಳೆ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಆಮೇಲೆ ಆಟೋ ಮಾಡಿಕೊಂಡು ಅರಮನೆ ಹತ್ರ ಹೋಗಿದ್ವಿ. ಇದು ಅರಮನೆ ಹತ್ರ ಹೋಗ್ತಾ ಇರುವಾಗ ತೆಗೆದಿರುವಂತಹ ವಿಡಿಯೋ. ಅಂತೂ ನಾವು ಅರಮನೆಗೆ ರೀಚ್ ಆದ್ವಿ. ಇದು ಅರಮನೆಯ ಎಂಟ್ರೆನ್ಸ್. ಈ ಕಡೆಯಿಂದ ಒಳಗಡೆ ಹೋಗಬೇಕು. ನೋಡಿ ಸ್ನೇಹಿತರೆ, ವಿಶ್ವವಿಖ್ಯಾತ ಮೈಸೂರು ಅರಮನೆಗೆ ಆಗಮಿಸಿರುವ ಪ್ರವಾಸಿಗರಿಗೆ ಸುಸ್ವಾಗತ. ಅರಮನೆಯನ್ನ ವೀಕ್ಷಿಸಬಹುದು. ಅರಮನೆಯ ಎಂಟ್ರೆನ್ಸ್ ಬಳಿ ಒಳಗಡೆ ಹೋದಾಗ ಈ ಥರ ಸರ ಮಾರೋರು, ಕೂಲಿಂಗ್ ಗ್ಲಾಸ್ ಮಾರೋರು, ಮಕ್ಕಳ ಆಟಿಕೆ ಮಾರೋರು ಎಲ್ಲ ಈ ಥರ ಸೇಲ್ ಮಾಡ್ತಾ ಇರ್ತಾರೆ. ಇಷ್ಟ ಆದರೆ ತೊಗೋಬೋದು. ರೇಟ್ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಅಂತ ನನಗನ್ಸಿತ್ತು. ಆದರೆ ಬಾರ್ಗೇನ್ ಮಾಡಿದರೆ ಕಡಿಮೆಗೂ ಕೊಡ್ತಾರೆ. ಇಲ್ಲೇ ಎಂಟ್ರೆನ್ಸ್ ಹತ್ರ ಒಂದು ದೇವಸ್ಥಾನ ಇತ್ತು. ಅಲ್ಲೇ ಕೈ ಮುಗಿದ್ಬಿಟ್ಟು ಆಮೇಲೆ ಟಿಕೆಟ್ ಕೌಂಟರ್ ಹತ್ರ ಹೋದ್ವಿ. ಇಲ್ಲಿ ಆದಷ್ಟು ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನನ್ನಿಂದ ಆದಷ್ಟು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಕೂಡ ಮಾಡಿ ಸ್ನೇಹಿತರೆ. ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟ್ ಪಡೆದು ಒಳಗಡೆ ಹೋದ್ವಿ. ಪರ್ ಹೆಡ್ 100 ರೂಪೀಸ್. ನಾವಿಬ್ಬರು ಹೋಗಿರೋದ್ರಿಂದ 200 ಚಾರ್ಜ್ ಮಾಡಿದರು. ಇಲ್ಲೇ ಒಂದು ಎಂಟ್ರೆನ್ಸ್ ಆದವಾಗ ಅಂದರೆ ಒಳಗಡೆ ಟಿಕೆಟ್ ಮಾಡಿ ಒಳಗಡೆ ಹೋದಾಗ ಒಂದು ದೇವಸ್ಥಾನ ಸಿಗುತ್ತೆ. ವರಾಹ ಸ್ವಾಮಿ ಅನ್ನೋದು ದೇವಸ್ಥಾನದ ಹೆಸರು. ಅಲ್ಲೂ ಹೋಗ್ಬಿಟ್ಟು ಬಂದ್ವಿ. ಅಲ್ಲಿ ಜಾಂಬವಲ್ಲಿ ಮಹಾಲಕ್ಷ್ಮಿ, ಆಮೇಲೆ ಆಂಜನೇಯ ಸ್ವಾಮಿ, ಗಣೇಶನ ವಿಗ್ರಹ ಎಲ್ಲ ಇತ್ತು. ಮತ್ತು ಹಳೆ ಕಾಲದ ಶಿಲ್ಪ ಅಂದರೆ ವಾಸ್ತುಶಿಲ್ಪ ಏನಿದೆ ಅದು ಹಳೆ ಕಾಲದ್ದು. ಇವಾಗ ಎಷ್ಟೇ ಡೆವಲಪ್ ಆಗಿದ್ರು, ಎಷ್ಟೇ ಆಧುನಿಕ ತಂತ್ರಜ್ಞಾನಗಳು ಬೆಳೆದಿದ್ರು, ಹಳೆ ಕಾಲದ ವಾಸ್ತುಶಿಲ್ಪದ ಜೊತೆಗೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಸ್ನೇಹಿತರೆ. ಹಳೆ ಕಾಲದಲ್ಲಿ ಕಟ್ಟಿರುವಂಥ ಬಿಲ್ಡಿಂಗ್ಗಳು ಅಷ್ಟು ಚೆಂದ ಇರುತ್ತೆ. ನೀವೇ ನೋಡ್ಬೋದು ಸ್ನೇಹಿತರೆ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ದೇವಸ್ಥಾನದ ಹಿಂದುಗಡೆ. ಇದು ದೇವಸ್ಥಾನ ಹಿಂದುಗಡೆಯಲ್ಲಿ ಇರುವಂಥ ಕೆತ್ತನೆ ಇದು. ನೀವೇನೇ ಹೇಳಿ ಸ್ನೇಹಿತರೆ, ಈ ಹಳೆ ಕಾಲದ ಕಲ್ಲಿನ ಕೆತ್ತನೆಗಳು ನೋಡ್ತಿದ್ದಾಗ ಎಷ್ಟು ಸುಂದರ ಅನಿಸುತ್ತೆ. ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ ಅಲ್ವಾ. ನನಗಂತೂ ಅದೇ ಥರ ಅನಿಸ್ತಿತ್ತು. ನಿಮಗೂ ಕೂಡ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ಈ ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆ ಹಾಕುತ್ತಾ ಮುಂದೆ ಹೋದ್ವಿ. ಮುಂದೆ ಹೋದಾಗ ನಮಗೆ ಅಲ್ಲಿ ಇನ್ನೊಂದು ದೇವಸ್ಥಾನ ಸಿಕ್ತು. ಜಾಂಬುವಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಇದೆ. ಅಲ್ಲೂ ಕೈ ಮುಗಿದ್ಕೊಂಡು ಅರಮನೆ ಹತ್ತ ಹೊರಟ್ವಿ. ಇದು ಅರಮನೆ ಹತ್ತ ಹೋಗ್ತಾ ಇರೋದು ನಾವೀಗ. ತುಂಬ ಟೈಮಿಂದ ಮೈಸೂರಿಗೆ ಹೋಗಬೇಕು, ಒಮ್ಮೆ ಮೈಸೂರು ನೋಡಬೇಕು, ಒಮ್ಮೆ ಆದರೂ ಹೋಗಿಬಿಟ್ಟು ಈ ಸ್ಥಳ ಹೆಂಗಿದೆ ಅಂತ ನೋಡಬೇಕು, ಅರಮನೆ ನೋಡಬೇಕು ಅಂತ ತುಂಬ ಟೈಮಿಂದ ಆಸೆ ಇಟ್ಕೊತಿದ್ದೆ. ಅದೇನೋ ಗೊತ್ತಿಲ್ಲ, ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಎಷ್ಟು ಟೈಮಿಂದ ಹೋಗಬೇಕು ಅಂತ ಡಿಸೈಡ್ ಮಾಡೋದು, ರೆಡಿ ಆಗೋದು, ಕ್ಯಾನ್ಸಲ್ ಆಗೋದು, ಹೀಗೆ ಆಗ್ತಾನೆ ಇರ್ತಿತ್ತು. ಈ ಟೈಮ್ ಏನೇ ಆದರೂ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಹೋದ್ವಿ. ನೋಡಿ, ಅರಮನೆಯ ಎಂಟ್ರೆನ್ಸಿಗೆ ಬಂದೇ ಬಿಟ್ವಿ. ನನಗಂತೂ ತುಂಬ ಖುಷಿಯಾಯಿತು. ಯಾಕಂದರೆ ಮೈಸೂರು ನೋಡಬೇಕು ಅನ್ನೋದು ನನಗೆ ತುಂಬ ಹಿಂದೆಯಿಂದನೇ ಇರುವಂತಹ ಆಸೆ. ಸೊ ಈಗ ಅರಮನೆಯ ಒಳಗಡೆ ಹೋಗೋಣ, ಹೆಂಗಿದೆ ಅಂತ ನೋಡ್ಕೊಂಡು ಬರೋಣ. ನಾನು ಆವಾಗಲೇ ಹೇಳಿದ ಪ್ರಕಾರ ಮೈಸೂರನ್ನು ಅರಮನೆಗಳ ನಗರ ಎಂದು ಕರೆಯುತ್ತಾರೆ. ಇಲ್ಲಿನ ಅನೇಕ ಅರಮನೆಗಳ ಪೈಕಿ ಮುಖ್ಯವಾದ ಅರಮನೆ ಅಂದರೆ ಅದುವೇ ಅಂಬಾವಿಲಾಸ್ ಅರಮನೆ. ಏನು ನಾವೀಗ ಮೈಸೂರು ಪ್ಯಾಲೇಸ್ ಅಂತ ಕರಿತೀವೋ ಅದ್ರ ಹೆಸರು ಅಂಬಾವಿಲಾಸ್ ಅರಮನೆ ಅಂತ.
ಎಲ್ಲರ ಬಾಯಲ್ಲೂ ಬರೋದು ಮೈಸೂರು ಅರಮನೆ ಅಂತಲೇ. ಅಂಬಾವಿಲಾಸ್ ಅರಮನೆ ಅಂತ ಯಾರೂ ಕರೆಯೋದೂ ಇಲ್ಲ. ಯಾರಿಗೂ ಅಷ್ಟಾಗಿ ಗೊತ್ತಿರೋದೂ ಇಲ್ಲ ಈ ಹೆಸರಿಂದ ಅರಮನೆನ ಕರೀತಾ ಇರೋದು ಕೂಡ. ಈ ಅರಮನೆಗೂ ಮೊದಲು ಇಲ್ಲಿ ಮರದ ಅರಮನೆ ಇತ್ತಂತೆ. ಅದು ಬೆಂಕಿ ತಾಗಿ ಸುಟ್ಟು ಹೋಗಿದ ನಂತರ ಈ ಅರಮನೆಯನ್ನು 1912ರಲ್ಲಿ ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಅನ್ನುವರು ವಿನ್ಯಾಸಗೊಳಿಸಿದ್ರಂತೆ. ನೋಡಿ ಅರಮನೆಯ ವಾಸ್ತುಶಿಲ್ಪ ಯಾವ ಥರ ಇದೆ ಅಂತ. ಇದೆಲ್ಲ ದರ್ಬಾರಿಗಳ ಫೋಟೋ ಮತ್ತು ಇಲ್ಲಿನ ರಾಣಿ ಮಹಾರಾಜರ ಫೋಟೋಗಳು ಇಲ್ಲೆಲ್ಲ ಗೋಡೆ ಮೇಲೆ ಇದ್ವು. ಕೆಲವೊಂದನ್ನು ಇದೇ ಥರ ಚಿತ್ರೀಕರಿಸ್ತಾ ಹೋಗಿದ್ದೀನಿ. ಇದು ಏನು ನೋಡ್ತಾ ಇದ್ದೀರಾ, ರಾಜರುಗಳು ಬೇರೆ ಊರಿಗೆ ಹೋದಾಗ ಅಲ್ಲಿ ಕೊಟ್ಟಂತಹ ಉಡುಗೊರೆಗಳು ಅಂತೆ ಅದೆಲ್ಲ. ಆಮೇಲೆ ಇಲ್ಲಿ ಲಿಫ್ಟ್ ಕೂಡ ಇತ್ತು. ಆ ಕಾಲದಲ್ಲೇ ಲಿಫ್ಟ್ ಎಲ್ಲ ಕಟ್ಕೊಂಡಿದ್ರು ಅರಮನೆಯಲ್ಲಿ. ಇದೇನು ಕಲಾಕೃತಿ ನೋಡ್ತಾ ಇದ್ದೀರಾ, ಇಲ್ಲಿನ ವಾಸ್ತುಶಿಲ್ಪ ಇಂಡೋ ಸಾರ್ಸನಿಕ್ ಶೈಲಿಯದಾಗಿದೆ ಅಂತೆ. ನೋಡಿ ಯಾವ ಥರ ಆ ಚಾವಣಿ ಎಲ್ಲ ನೋಡಿ, ಎಷ್ಟು ಕಲಾಕೃತಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಚಾವಣಿಯ ಕಲಾಕೃತಿನೇ ತುಂಬ ಚೆನ್ನಾಗಿದೆ ಇಲ್ಲಿ. ಈ ಡೋರ್ ನೋಡಿ, ಏನು ಪ್ರಿಂಟೆಡ್ ಡೋರ್ ಥರ ಇದೆ, ಲ್ಯಾಮಿನೇಷನ್ ಇರುತ್ತಲ್ಲ ಅದೇ ಥರ ಇದೆ. ಹಾಗಾಗಿ ನಾನು ಇದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೆ. ಕೃಷ್ಣನ ಫೋಟೋನೂ ಇದೆ ಅದ್ರ ಮೇಲೆ, ಆನೆ ಇದೆ, ಈ ಥರ ಆಗಿ ಈ ಡೋರ್ ಇತ್ತು. ಇದು ಮೋಸ್ಟ್ಲಿ ಪ್ರೈವೇಟ್ ಖಾಸಗಿ ದರ್ಬಾರು. ಹೌದು, ಇದು ಖಾಸಗಿ ಸಭಾಂಗಣ ಅಂತೆ. ಒಂದು 1912ರಲ್ಲೇ ಕಟ್ಟಿರುವಂತಹ ಖಾಸಗಿ ದರ್ಬಾರು ಸಭಾಂಗಣ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡಬಹುದು. ಈ ಖಾಸಗಿ ದರ್ಬಾರು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಕಂಬಗಳೇ ಈ ದರ್ಬಾರಿನ ಅಂದ ಹೆಚ್ಚಿಸಲಿಕ್ಕೆ ಕಾರಣ ಎಂದರೆ ತಪ್ಪಾಗಲಾರ್ದು ಸ್ನೇಹಿತರೆ. ಈ ಮೆಟ್ಲು ಎಲ್ಲ ನಾವು ಹಳೆ ಕಾಲದ ಫಿಲ್ಮಲ್ಲೆಲ್ಲ ನೋಡ್ತಿದ್ವಿ, ಅದೇ ಥರ ಇದೆ. ಇನ್ನೊಂದೇನೆಂದರೆ ಇಲ್ಲಿ ಚಪ್ಪಲಿಯನ್ನು ಹಾಕ್ಕೊಂಡು ಅರಮನೆ ಒಳಗೆ ಪ್ರವೇಶ ಇಲ್ಲ. ಚಪ್ಪಲಿ ಏನಿದ್ರು ಹೊರಗಡೆನೇ ತೆಗೆದುಬಿಟ್ಟು ಚಪ್ಪಲಿ ಸ್ಟ್ಯಾಂಡ್ ಹತ್ರ ಕೊಟ್ಬಿಟ್ಟು ಬರಬೇಕು. ಇವಾಗ ನೀವು ನೋಡ್ತಾ ಇರೋದು ಮೈಸೂರು ದಸರಾ ಗಜಪಡೆಗಳ ಆಭರಣಗಳು. ಯಾವುದೆಲ್ಲ ಆಭರಣಗಳಿವೆ ಅನ್ನೋದನ್ನು ಆ ಫೋಟೋ ಫ್ರೇಮ್ನಲ್ಲಿ ಹಾಕಿ ಇಟ್ಟಿದ್ರು. ಅರಮನೆಯ ಒಳಗಡೆ ಒಂದು ರೌಂಡ್ ಹಾಕಿಬಿಟ್ಟು ಎಲ್ಲವನ್ನು ಒಂದ್ಸಲ ವೀಕ್ಷಿಸಿದ ನಂತರ ಅರಮನೆಯಿಂದ ಹೊರಗಡೆ ಬಂದ್ವಿ. ಅರಮನೆ ಹೊರಗಡೆಯಿಂದ ನೋಡಲಿಕ್ಕೆ ಈ ರೀತಿಯಾಗಿದೆ. ನಂತರ ಅರಮನೆಯ ಅಕ್ಕಪಕ್ಕದಲ್ಲೇ ಅಂದರೆ ಅದೇ ಸರೌಂಡಿಂಗ್ನಲ್ಲಿ ಇರುವಂತಹ ಉದ್ಯಾನವನಗಳತ್ತ ಒಂದು ರೌಂಡ್ ಹೋಗಿದ್ವಿ. ಬನ್ನಿ ಸ್ನೇಹಿತರೆ, ಮೈಸೂರು ಅರಮನೆಯ ಹೊರಭಾಗದಲ್ಲಿರುವ ಈ ಉದ್ಯಾನವನ ಹೇಗಿದೆ ಅಂತ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ನಾನು ನೋಡಿದಂತೆ ಈ ಉದ್ಯಾನವನ ತುಂಬ ಅದ್ಭುತವಾಗಿ ಮೇಂಟೈನ್ ಮಾಡಿದರು. ಅಂದರೆ ತುಂಬ ಕ್ಲೀನ್ಲಿನೆಸ್ಸನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಎಲ್ಲೂ ಒಂದು ಕಸ ಆಗಲಿ, ಗಿಡದ ಎಲೆಗಳು ಬಿದ್ದಿರೋದಾಗಲಿ ಏನೂ ಇರಲಿಲ್ಲ. ನೋಡಿ ಈ ಕಲರ್ಫುಲ್ ಗಿಡಗಳನ್ನು ನೋಡಿದಾಗ ಕಣ್ಣಿಗೆ ಏನೋ ಒಂಥರ ಮುದ ನೀಡುತ್ತೆ, ಮನಸ್ಸಿಗೂ ಮುದ, ಮೈಂಡ್ ಕಾಮ್ ಅನಿಸುತ್ತೆ. ಅರಮನೆಯ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ನಮಗೆ ಈ ಥರ ಗ್ರೀನರೀಸ್ ಕಾಣಲಿಕ್ಕೆ ಸಿಗುತ್ತೆ. ಆಮೇಲೆ ಅರಮನೆಯ ಎಕ್ಸಿಟ್ ಕಡೆ ಹತ್ತ ಬಂದ್ವಿ. ಅಲ್ಲಿ ಈ ಥರ ಚಿಕ್ಕ ಪುಟ್ಟ ಶಾಪ್ಗಳನ್ನು ಇಟ್ಕೊಂಡಿದ್ರು. ಆ ಶಾಪ್ಗಳಲ್ಲಿ ಈ ಥರ ವುಡ್ಡನ್ ಐಟಮ್ಸ್ಗಳು ಮಾರ್ತಾಯಿದ್ರು. ಅದನ್ನು ಸುಮ್ಮನೆ ಹೀಗೆ ನೋಡಿಕೊಂಡು ಆಮೇಲೆ ನಾವು ಜಗನ್ಮೋಹನ ಪ್ಯಾಲೇಸ್ ಕಡೆಗೆ ಹೋದ್ವಿ. ಮೈಸೂರಿನ ಪುರಾತನ ಕಟ್ಟಡಗಳ ಪೈಕಿ ಈ ಜಗನ್ಮೋಹನ್ ಪ್ಯಾಲೇಸ್ ಕೂಡ ಒಂದು. ಈ ಜಗನ್ಮೋಹನ ಪ್ಯಾಲೇಸ್ ಏನಿದೆ ಅದರ ಒಳಗಡೆ ಹೋಗೋಕ್ಕೆ ಕೂಡ ಟಿಕೆಟ್ ಮಾಡಬೇಕು. ಇಲ್ಲಿ ನೋಡ್ತಾ ಇರೋದು ಟಿಕೆಟ್ ಕೌಂಟರು. ಒಬ್ಬರಿಗೆ ₹60ರಂತೆ ಟಿಕೆಟನ್ನು ನಿಗದಿಪಡಿಸಿದ್ರು. ಮೈಸೂರಿನ ಮರದ ಅರಮನೆ ಇದ್ದಾಗ ಆ ಅರಮನೆ ಸುಟ್ಟೋಗಿರುವಂಥ ಟೈಮಲ್ಲಿ ಒಂದು ಅರಸು ಕುಟುಂಬ ಈ ಜಗನ್ಮೋಹನ್ ಪ್ಯಾಲೇಸ್ನಲ್ಲಿ ವಾಸ ಮಾಡಿದ್ರಂತೆ. ಈ ಆರ್ಟ್ ಗ್ಯಾಲರಿಯ ವಿಶೇಷತೆ ಏನಂದರೆ ಹಳೆಯ ಕಾಲದ ಕೆಲವು ವಸ್ತು ಸಂಗ್ರಹದ ಜೊತೆಗೆ ತೈಲಚಿತ್ರಗಳ ಅಪಾರ ಸಂಗ್ರಹಗಳು ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಚಿತ್ರಕಲೆಯಲ್ಲಿ ಆಸಕ್ತಿ ಇದ್ದವರು ಈ ಜಾಗಕ್ಕೆ ಒಮ್ಮೆ ಭೇಟಿ ಕೊಡಿ. ಇಲ್ಲಿ ಯಾವುದೇ ವಿಡಿಯೋ ಆಗಲಿ ಫೋಟೋಸ್ ಆಗಲಿ ತೆಗಿಲಿಕ್ಕಿಲ್ಲ. ಹಾಗಾಗಿ ನಾವು ಜಸ್ಟ್ ನೋಡ್ಕೊಂಡು ಬಂದ್ವಿ ಅಷ್ಟೇ, ಯಾವುದೇ ವಿಡಿಯೋ ಫೋಟೋಸನ್ನು ಮಾಡಿಲ್ಲ. ಆಮೇಲೆ ರಾತ್ರಿ ನಾವು ಪುನಃ ಅರಮನೆಯ ಲೈಟ್ ಶೋ ಅನ್ನು ನೋಡೋಗೋಸ್ಕರ ಹೋಗಿದ್ವಿ. ರಾತ್ರಿ ಹೊತ್ತು ಅರಮನೆ ದೀಪಗಳಿಂದ ಯಾವ ರೀತಿ ಕಂಗೊಳಿಸ್ತಿತ್ತು ಅನ್ನೋದನ್ನು ನೀವೇ ನೋಡಿ. ಅಷ್ಟು ಅದ್ಭುತವಾಗಿ ಅರಮನೆ ಕಾಣ್ತಾ ಇತ್ತು. ಅದನ್ನು ನಾನು ವಿಡಿಯೋ ಮೂಲಕ ಚಿತ್ರೀಕರಿಸಿದ್ದೀನಿ. ನನಗಾದಷ್ಟು ನಾನು ಚಿತ್ರೀಕರಣ ಮಾಡಿದ್ದೀನಿ.
ರಾತ್ರಿ 8 ಗಂಟೆಯ ತನಕ ಈ ಲೈಟ್ ಶೋ ಇರುತ್ತೆ. ಆಮೇಲೆ ಲೈಟನ್ನು ಆಫ್ ಮಾಡಿ ಬಿಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿರುವಂತಹದ್ದು ಮತ್ತು ಮೈಸೂರು ಝೂಗೆ ಹೋಗಿರುವಂತಹ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಶುಭ ದಿನ.